ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಳೆ ರೋಗ ಅಥವಾ ಬಾಟ್ರೈಟಿಸ್ ಬ್ಲೈಟ್ ಅನ್ನೋ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಮಂಜಿನ ವಾತಾವರಣದಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿ ಕಂಡುಬರುವಂಥದ್ದು. ಯಾರೆಲ್ಲ ರೋಸ್ ಬೆಳೆಗಾರರು ಇರ್ತೀರ ಅವ್ರಿಗೆ ತುಂಬಾ ಈ ರೋಗದ ಬಗ್ಗೆ ಅನುಭವ ಆಗಿರುವಂಥದ್ದು. ಈ ರೋಗದ ಲಕ್ಷಣಗಳನ್ನು ನೋಡೋದಾದರೆ ಯಾವುದೆಲ್ಲ ಎಳೆ ಚಿಗುರುಗಳಿರುತ್ತೆ ಆ ಚಿಗುರುಗಳು ಒಣಗಿದ ರೀತಿಯಲ್ಲಿ ಕಂಡುಬರುವಂಥದ್ದು. ಮತ್ತು ಅದರ ತೀವ್ರತೆ ಹೆಚ್ಚಾದಂತೆ ಮೊಗ್ಗುಗಳು ಒಣಗ್ತಾ ಇರ್ತವೆ. ಹಾಗೆ ನೋಡೋದಾದರೆ ಈ ಎಲೆಗಳ ಮೇಲೆ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಒಂದು ಈ ರೋಗದ ಲಕ್ಷಣಗಳು ಕೂಡ ನೀವು ನೋಡಬಹುದು. ಈ ರೋಗ ಹೆಚ್ಚಾದಂತೆ ಮೊಗ್ಗುಗಳು ಒಣಗಿ ಉದುರ್ತಾ ಇರ್ತವೆ. ಈ ರೋಗಗಳ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಕೆಲವೊಂದು ಪ್ರಿಕಾಷನ್ಸನ್ನು ತಗೊಳ್ಕೊಳ್ಬೇಕಾಗುತ್ತೆ. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟನ್ನು ನೋಡೋದಾದರೆ ನೀವು ಪ್ರಾಕ್ಟೀಸ್ ಆಫ್ ಸ್ಯಾನಿಟೇಷನನ್ನು ಕೂಡ ಮಾಡಬೇಕಾಗುತ್ತೆ. ಅಂತ ಹೇಳಿದ್ರೆ ನೀವು ಯಾವುದೆಲ್ಲ ರೋಗ ಪೀಡಿತವಾಗಿರ್ತಕ್ಕಂಥ ಮೊಗ್ಗುಗಳೇನಿರುತ್ತೆ, ಎಲೆಗಳೇನಿರುತ್ತೆ ಅದನ್ನು ಕಿತ್ತು ಹೊರಗಡೆ ಹಾಕುವಂಥದ್ದು ಮಾಡಬೇಕಾಗುತ್ತೆ. ಮತ್ತು ಓವರ್ ಫೀಡಿಂಗನ್ನು ಕೂಡ ಕಡಿಮೆ ಮಾಡಬೇಕಾಗುತ್ತೆ. ನೀವು ಚಿಗುರು ಬರಲಿ ಅಂತ ಹೇಳಿ ಅತಿ ಹೆಚ್ಚಾಗಿ ವಾಟರ್ ಸಾಲ್ಯುಬಲ್ಗಳನ್ನು ಬಿಡೋದು, ಅತಿ ಹೆಚ್ಚಾಗಿ ಬೇಸಾಯಗಳನ್ನು ಹಾಕೋದು ಮಾಡಿದಾಗಲೂ ಕೂಡ ಈ ರೋಗದ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಓವರ್ ವಾಟರಿಂಗನ್ನು ಕೂಡ ಕಡಿಮೆ ಮಾಡಬೇಕಾಗುತ್ತೆ. ನೀರು ಹಾಯಿಸುವಂತಹ ಪದ್ಧತಿಯನ್ನು ನೀವು ನೋಡಿಕೊಂಡು ಕೊಡಬೇಕಾಗುತ್ತೆ. ಹೆಚ್ಚಾಗಿ ನೀರುಗಳನ್ನು ಹಾರಿಸಿದಾಗ ನೀವು ಏನಾಗುತ್ತೆ ಅಂತ ಹೇಳಿದ್ರೆ ತೇವಾಂಶ, ಭೂಮಿಯಲ್ಲಿನ ತೇವಾಂಶ ಹೆಚ್ಚಾಗಿರುತ್ತೆ. ಮತ್ತು ಮಂಜಿನ ವಾತಾವರಣದಲ್ಲಿ ಮಂಜಿನಂತಹ ತೇವಾಂಶ ಕೂಡ ಹೆಚ್ಚಾಗಿರುತ್ತೆ. ಇದು ಎರಡೂ ತೇವಾಂಶ ಹೆಚ್ಚಾದಾಗ ಈ ರೋಗದ ಒಂದು ಲಕ್ಷಣ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹಲವಾರು ರೀತಿಯ ಫಂಗಿಸೈಡ್ಗಳನ್ನು, ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ಗಳನ್ನು ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಈ ಫಂಗಿಸೈಡ್ಗಳನ್ನು ನೀವು ನೋಡೋದಾದರೆ ಅಜಾಕ್ಸಿಸ್ಟ್ರೋಬಿನ್, ಸ್ಕೋರ್ ಮತ್ತು ಥಯಾಪ್ನೈಟ್ ಮಿಥೈಲ್ ಇರುವಂಥ ಕಾಂಬಿನೇಷನ್ ಇರುವಂತಹ ಔಷಧಿಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಹೊಸದಾಗಿ ಬಂದಿರತಕ್ಕಂಥ ಥೈಫ್ಲುಜಮೈಡ್ ಮತ್ತು ಕಸುಗಾಮೈಸಿನ್ ಮತ್ತು ಥಯಾಪ್ನೈಟ್ ಮಿಥೈಲ್ ಇರುವಂತಹ ಕೆಮಿಕಲ್ ಕಾಂಬಿನೇಷನನ್ನು ಮಾಡಿ ನೀವು ಸ್ಪ್ರೇ ಮಾಡೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದಾಗಿದೆ. ಮತ್ತು ಆ್ಯಂಟಿಬ್ಯಾಕ್ಟೀರಿಯಲ್ಲಿರುವಂತಹ ವ್ಯಾಲಿಡಾಮೈಸಿನ್ ಆಗಿರ್ಬೋದು, ಕಸ್ಗಾಮೈಸಿನ್ ಆಗಿರ್ಬೋದು, ಇವುಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ಈ ರೋಗವನ್ನು ಹತೋಟಿ ಮಾಡಬಹುದಾಗಿದೆ. ಇನ್ನೂ ಮುಂತಾದವು ನೋಡೋದಾದರೆ ಪ್ರೊಪಿಕಾಲಾಯ್ಡ್ ಮತ್ತು ಪ್ರೊಪಾಮಾಕಾರ್ಬ್ ಹೈಡ್ರೋಕ್ಲೋರೈಡನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದಾಗಿದೆ. ಇನ್ನು ಕಡಿಮೆ ಇರುವಂತಹ ಸಮಯದಲ್ಲಿ ನೀವು ಕ್ಲೋರೋಥೋನಿಲ್ ಮತ್ತು ಸ್ಕೋರನ್ನು ಕಾಂಬಿನೇಷನ್ ಮಾಡಿ ಕೂಡ ಸ್ಪ್ರೇ ಮಾಡೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದಾಗಿದೆ ಸ್ನೇಹಿತರೆ.